ಸದನದ ಸ್ವಾರಸ್ಯ ಇದೆ ಇವತ್ತಿಂದ. ನಿನಗೆ ಸಿಎಂ ಆಗೋ ಆಸೆ ಇಲ್ವಾ ಅಂತ ಅಶೋಕಿಗೆ ಮುಖ್ಯಮಂತ್ರಿಗಳು ಕೇಳಿದ್ರು. ಆರ್ ಅಶೋಕ್ ಅವರಿಗೆ, ನಿಮ್ಮನ್ನ ಮುಖ್ಯಮಂತ್ರಿ ಆಗೋದಕ್ಕೆ ವಿಜೇಂದ್ರ ಬಿಡೋದಿಲ್ಲ, ಅಶೋಕು ಬೆಲ್ಲದು, ಯಾರು ಸಿಎಂ ಆದ್ರೂ ಸಂತೋಷ ಅಂದ್ರು ಮುಖ್ಯಮಂತ್ರಿ. ಅದಕ್ಕೆ ಸುನಿಲ್ ಕುಮಾರ್ ಅವರು ಎದ್ದು ನಿಂತು ಕೇಳ್ತಾರೆ, ಡಿ ಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಒಂದ್ಸಲನೂ ಹೇಳಲಿಲ್ವಲ್ಲ ನೀವು ಅಂತ. ಹಾಗೆ ನೇರವಾಗಿ ವಿಪಕ್ಷದವರು ಕಾಲೆಳೆದಾಗಲೂ ಸಿದ್ದರಾಮಯ್ಯನವರ ಬಾಯಲ್ಲಿ ಡಿ ಕೆ ಶಿವಕುಮಾರ್ ಹೆಸರೇನು ಬರಲಿಲ್ಲ. ಹೈಕಮಾಂಡ್ ಯಾವಾಗ ಯಾರಿಗೆ ಹೇಳುತ್ತೋ ಅವರು ಸಿಎಂ ಆಗ್ತಾರೆ. MB ಪಾಟೀಲ್, ಖಂಡ್ರೆ ಸೇರಿ ಹಲವರು ಮುಖ್ಯಮಂತ್ರಿ ಆಗೋದಕ್ಕೆ ಅರ್ಹರು ಅಂದ್ರು. ಡಿ ಕೆ ಶಿವಕುಮಾರ್ ಹೆಸರೇ ಬರಲಿಲ್ಲ ಸಿದ್ದರಾಮಯ್ಯನವರ ಬಾಯಲ್ಲಿ. ಕೇಳಿಸ್ಕೊಳ್ಳಿ ಒಮ್ಮೆ. ನಿನಗೂ ಕನಸುಗಳಿದ್ದಾವಲ್ಲ, ಮುಖ್ಯಮಂತ್ರಿ ಆಗಬೇಕು ಅಂತ ಕನಸಿಲ್ಲ ನಿನ್ಗೆ? ಇದೇ ಇಲ್ವೋ? ಆಗ್ಲಿ ಪಾಪ, ನನ್ಗೇನ್ ಸಂತೋಷ ಪಡೋನು ನಾನು. ನೀನ್ ಮುಖ್ಯಮಂತ್ರಿ ಆದ್ರೂ ಸಂತೋಷ ಪಡೋನು ನಾನು. ಅರವಿಂದ ಬೆಲ್ಲದ ಮುಖ್ಯಮಂತ್ರಿ ಆದ್ರೂ ಕೂಡ ಸಂತೋಷ ಪಡೋನು. ಇವನು ಅಶೋಕ್ ಮುಖ್ಯಮಂತ್ರಿ ನಡೆಯಲ್ಲಿ ವಿಜೇಂದ್ರ ಕಾಯ್ಕ ಕೂತಿದ್ದಾರೆ. ವಿಜೇಂದ್ರ ಯಾರಿಗೂ ಬಿಡಲ್ಲ. ಸರಿ, ಡಿ ಕೆ ಶಿವಕುಮಾರ್ ಆದ್ರೂ ಮುಖ್ಯಮಂತ್ರಿ ಆದ್ರೂ ಖುಷಿ ಪಡ್ತೀನಿ ಅಂತ ಹೇಳಿಲ್ಲ ಒಂದ್ಸರಿ. ನೀವು ಬರೀ ನಮ್ದು ಮಾತ್ರ ಹೇಳ್ತಿದ್ರಲ್ಲ. ನೋಡಪ್ಪ, ಹೈಕಮಾಂಡ್ ಎಲ್ಲಿವರೆಗೆ ತೀರ್ಮಾನ ಮಾಡ್ತದೆ, ಹೈಕಮಾಂಡ್ ತೀರ್ಮಾನ ಮಾಡೋದು ಅಲ್ಲಿವರೆಗೂ ನಾನೇ ಮುಖ್ಯಮಂತ್ರಿ. ಈಗ ಈಗ ನೀರ್ ಕುಡ್ಸೋದು ಕಲ್ತ್ಬಿಟ್ಟಿದ್ದಾರೆ, ತಂದೆಯವ್ರು ಕಲ್ಸ್ಬಿಟ್ಟಿದ್ದಾರೆ. ಸರ್, ನೀರ್ ಕುಡ್ಸಿ ನಮ್ಮನ್ನು ಈಗ ಡಿ ಕೆ ಶಿವಕುಮಾರ್ಗೂ ಒಂದ್ ಗತಿ ಆತತೆ ಅನ್ಸುತ್ತೆ. ಅಲ್ಲ, ಅಶೋಕ್ ಮುಖ್ಯಮಂತ್ರಿ ಆದ್ರೂ ಖುಷಿ, ನಾನು ಮುಖ್ಯಮಂತ್ರಿ ಆದ್ರೂ ಖುಷಿ, ಅರವಿಂದ್ ಬೆಲ್ಲದಾದ್ರೂ ಖುಷಿ, ಶಿವಕುಮಾರ್ ಆದ್ರೂ ಖುಷಿ ಅಂತ ಹೇಳಿಲ್ಲ ಒಂದ್ಸರಿ. ಯಾರಾದ್ರೂ ನಮ್ಮಲ್ಲಿ ಯಾರಾದ್ರೂ ಮುಖ್ಯಮಂತ್ರಿ ಆದ್ರು ಕೇಳಪ್ಪ, ನಮ್ಮಲ್ಲಿ 224 ಜನ MLAಗಳಿದ್ದಾರೆ. ಆ 224 ಕೂಡ 224 ಜನನು ಎಲಿಜಿಬಲ್. ಅವರಲ್ಲಿ ಯಾರು ಮುಖ್ಯಮಂತ್ರಿ ಆದ್ರೂ ಕೂಡ ಖುಷಿನೇ. ಯಾಕೆ ಇವರ MB ಪಾಟೀಲ್ ಆಗ್ಬಾರ್ದ, ಮುನಿಯಪ್ಪ ಆಗ್ಬಾರ್ದ, ಶಿವಾನಂದ ಆಗ್ಬಾರ್ದ, ಕೋನ್ ರೆಡ್ಡಿ ಆಗ್ಬಾರ್ದ, ದಿನೇಶ್ ಗುಂಡೂರಾವ್ ಆಗ್ಬಾರ್ದ, ಖಂಡ್ರೆ ಅವ್ರಾಗ್ಬಾರ್ದ? ಎಲ್ರೂ ಯೋಗ್ಯತೆ ಇದೆ, ಅವಕಾಶಗಳು ಸಿಕ್ಕಲ್ಲ ಅಷ್ಟೇ. ಗೋವಿಂದ ಅಲ್ಲ, ಅವಕಾಶ ಬಂದ್ರೆ ಎಲ್ರಿಗೂ ಹೆಸರಲ್ಲ ಗೋವಿಂದ, ಎಲ್ರಿಗೂ ಅವಕಾಶ ಶಕ್ತಿ ಇದೆ. ಡಿ ಕೆ ಶಿವಕುಮಾರ್ ಹೆಸರು ಬರಲೇ ಇಲ್ಲ ಸಿದ್ದರಾಮಯ್ಯನವರ ಬಾಯಲ್ಲಿ. ಬಜೆಟ್ ಮಂಡನೆ ವಿಷಯವು ಚರ್ಚೆಗೆ ಬಂತು. ಹೈಕಮಾಂಡ್ ಒಪ್ಪಿದ್ರೆ ಮುಂದಿನ 2 ಬಜೆಟ್ ನಾನೇ ಮಂಡಿಸ್ತೀನಿ ಅಂತ ಮತ್ತೊಮ್ಮೆ ಹೇಳಿದ್ರು ಮುಖ್ಯಮಂತ್ರಿಗಳು. ಬಜೆಟ್ ನೀವೇ ಮಂಡಿಸ್ಬೇಕಲ್ಲ, ಇನ್ನ 1 ವರ್ಷ ಟೈಮ್ ಐತೆ, ಆರಾಮ್ಸಾಗ್ಬೋದು. ಇನ್ನ 1 ವರ್ಷ ಆಯ್ತಲ್ಲ. ನೋಡಪ್ಪ, ಇನ್ನು 2 ಬಜೆಟ್ಗಳನ್ನ ಮಂಡಿಸಬೇಕು. ನಮ್ಮ ಸರ್ಕಾರ ಮಂಡಿಸುತ್ತೆ. 28ರವರೆಗೂ ನಾವೇ ಅಧಿಕಾರದಲ್ಲಿ, 28 ಆದ್ಮೇಲೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ. ಆಯ್ತು, ಈ 2 ಬಜೆಟ್ ಹೇಳಿ. ಈ 2 ಬಜೆಟ್ ಕೂಡ ನಾನು ಹೈಕಮಾಂಡ್ ಅಲೋ ಮಾಡಿದ್ರೆ ನಾನು ಇಲ್ಲೇ ನಾನೇ ಬಜೆಟ್ ಮಾಡಿಸ್ತೀನಿ, ನಾನೇ ಬಜೆಟ್ ಮಂಡಿಸ್ತೀನಿ. ನಾನೇ ಅಂತ ಹೇಳ್ಬೇಕಲ್ಲ. ಓಕೆ, ನೆಕ್ಸ್ಟ್ ಬಜೆಟ್ ನಾನೇ. ಹೈಕಮಾಂಡ್ ಅಲೋ ಮಾಡಿದ್ರೆ ನಾನೇ ಬಜೆಟ್ ಬಂದಿಲ್ಲ. ಅವ್ರೇನ್ ಪರವಾಗಿಲ್ಲ. ಈಗ ನೀನ್ ಹೇಳಪ್ಪ, ನಾನು ಮುಖ್ಯಮಂತ್ರಿ ಆಗ್ತೀನಿ ನೆಕ್ಸ್ಟ್ ಅಂತ ಹೇಳ್ಬಿಡು. ಹೇಳಪ್ಪ, ಅಲ್ಲ ಸರ್, ಹೇಳಪ್ಪ, ಅದು ಹೇಳಕ್ಕಾಗತ್ತಾ? ನೆಕ್ಸ್ಟ್ ಬಜೆಟ್ ನೀವೇ ಮಂಡಿಸ್ಬೇಕು. ಅದರ ಜೊತೆಗೆ ಸುಮ್ಮನೆ ಇದಕ್ಕೆ ನೇರವಾಗಿ ಸಂಬಂಧ ಪಡದೆ ಹೋದರೂ ಸ್ವಾರಸ್ಯಕರವಾಗಿತ್ತು ಅನ್ನುವ ಕಾರಣಕ್ಕೆ
ರಾಹುಕಾಲ ನೋಡ್ಕೊಂಡು ಬಜೆಟ್ ಮಂಡನೆ ಮಾಡಿದ್ರ? ಅದನ್ನು ಮುಖ್ಯಮಂತ್ರಿಗಳು ಒಪ್ಕೊಂಡ್ರು. ರಾಹು ಕಾಲ ಗುಳಿಕ ಕಾಲ ನೋಡ್ಕೊಂಡು ಬಜೆಟ್ ಮಂಡಿಸಿದ್ದಾರೆ ಅಂತ. ನಿಜ. ಈಗ ನಿನ್ನಂತೆ ಅವ್ರ ಮಾತು ಕೇಳಬೇಕಲ್ಲಪ್ಪ. ಬಹುತೇಕ ಜನ ನಾನು ಹಿಂದೆ ಎಲ್ಲ ಮಂಡಿಸ್ತಿದ್ದೆ, ರಾಹು ಕಾಲದಲ್ಲಿ ಮಂಡಿಸಿದ್ದೀನಿ ಹಿಂದೆ ಎಲ್ಲ ಬಜೆಟ್ಗಳನ್ನ. ಈಗ ಈ ಸಾರಿ ನಮ್ಮ ಆಫೀಸರ್ಸ್ಗಳು ಮತ್ತು ನಮ್ಮ ಮನೆಯವರೆಲ್ಲ ಹೇಳಿದ್ರು, ರಾಹು ಕಾಲದಲ್ಲಿ ಮಂಡಿಸೋದು ಬೇಡ ಸರ್, ಸ್ವಲ್ಪ ಮುಂಚಿತವಾಗಿ ಮಂಡಿಸಿ ಅಂತಂದ್ರು. ನಾನು ಅವ್ರ ಬೆಲೆಗೂ ನಮ್ಮ ಡೆಮಾಕ್ರಸಿನಲ್ಲಿ ನಂಬಿಕೆ ಇಟ್ಕೊಂಡಿರೋನು ನಾನು. ಕೇಳಪ್ಪ ಇಲ್ಲಿ, ನಾನು ಇವತ್ತು ಕೂಡ ರಾಹು ಕಾಲ ಗುಳಿಕ ಕಾಲ ನಂಬಲ್ಲ, ಬಜೆಟ್ ಮಂಡಿಸಲ್ಲ. ಹಿಂದೆ ಎಲ್ಲ ಮಂಡಿಸಿದ್ದೀನಿ ನಾನು, ರಾಹು ಕಾಲದಲ್ಲಿ ಮಂಡಿಸಿದ್ದೀನಿ, ಬೇಕಾದ್ರೆ ತೆಗೆದು ನೋಡಿ. ಗುಳಿಕ ಕಾಲದಲ್ಲಿ ಮಂಡಿಸಿದ್ದೀನಿ. ನನಗೆ ನಂಬಿಕೆ ಇಲ್ಲ. ನಾನು ಯಾವತ್ತೂ ರಾಹು ಕಾಲ ನೋಡಿಲ್ಲ, ಯಾವತ್ತೂ ಗುಳಿಕ ಕಾಲ ನೋಡಿಲ್ಲ, ಯಮಗಂಡ ಕಾಲ ನೋಡಿಲ್ಲ. ಈಗ ಶಾಲಾಕ ಬಂದಿದೆಯಲ್ಲ, ಯಾಕೆ ಹಾಕ ಬಂದಿದ್ಯಾ? ನಿನ್ ನಂಬಿಕೆ ಅದು. ಯಾಕೆ ಗುರಿ ಮಾಡ್ತಾ ಇದ್ದಾರೆ? ಸ್ಪೀಕರ್ ಹಾಕೊಂಬಂದಿದ್ದಾರೆ, ಅವ್ರಿಗೆ ಯಾಕೆ ಕೇಳಲ್ಲ? ಅವರು ಇವತ್ತು ಫೋಟೋ ಸೆಷನ್ಗೋಸ್ಕರ ಆಯ್ತಪ್ಪ, ಹಾಕೊಂಬಂದಿದ್ದಾರೆ. ನನ್ನ ಪದ್ಧತಿ ಇದು. ಮೊದಲು ಖಾದಿ ಹಾಕತ್ತಿದ್ರೆ ಆಮೇಲೆ ಈಗ ಸಿಲ್ಕಿಗೆ ಬಂದಿದ್ದೀರಾ. ಈಗ ದೇವೇಗೌಡ ಹಾಕತ್ತಲ್ಲ ಹಂಗೆ ಆಕಳೆ ಆ ತರ ಶಾಲೆ ಹಾಕತ್ತಿದ್ದ. ಅದು ಬಗ್ದಾಗೆಲ್ಲ ಬಿದ್ದೋಗ್ಬಿಡೋದು, ಅದಕ್ಕೆ ಇದನ್ನ ತಕೊಂಡ್ಬಿಟ್ಟೆ ಅಲ್ವೇನೆಯ. ಬಗ್ದಾಗೆಲ್ಲ ಬಿದ್ದೋಗ್ಬಿಡೋದು, ಅದಕ್ಕೆ ಇದನ್ನ ತಾಳಪ್ಪ ಇದನ್ನ ಹಾಕೋಣ ಅಂತ ಅಂದ್ಬಿಟ್ಟು ಇದನ್ನ ಹಾಕೊಂಡೆ. ಇದು ಕಾಸ್ಟ್ಲಿ ಬೇರೆ, 13,000 ನೀನು ಇದ್ರಲ್ಲಿ ತಗೊಬಂದಿದ್ಯಲ್ಲ. ಇಲ್ಲ ಇಲ್ಲ, ಅದು ಬೇರೆ. ಅದು ಮೈಸೂರು ಸಿಲ್ಕ್ ಅಲ್ಲ, ಇದು ಮೈಸೂರು ಸಿಲ್ಕು. ಅದು ಯಾವ್ದು ಸಿಲ್ಕ್ ಅಲ್ಲ, ಇಟ್ಸ್ ನಾಟ್ ಎ ಸಿಲ್ಕ್, ಅದು ಉಲನ್. ಉಲನ್ ಈಗ ಜಗತ್ತಿನಲ್ಲಿ ಏನೇನು ಸಿಗ್ತವೆ ಅವೆಲ್ಲ ಬೆಂಗಳೂರಿನಲ್ಲಿ ಸಿಗ್ತವೆ, ಮೈಸೂರಿನಲ್ಲಿ ಸಿಗ್ತವೆ. ಎಸ್ ಪ್ರಶಾಂತ್, ಉಳಿದಿದ್ದೆಲ್ಲ ಬಿಡಿ, ಶಾಲೆಯಿಂದ ಇಲ್ಲಿಂದೆಲ್ಲ ಬಿಡಿ. DK ಶಿವಕುಮಾರ್ ಹೆಸರಂತೂ ಜಪ್ಪಯ್ಯ ಅಂದರೆ ಹೇಳಲಿಲ್ಲ ಸಿದ್ದರಾಮಯ್ಯನವರು. ಅದೇ ಸಿದ್ದರಾಮಯ್ಯ 3 ವರ್ಷಕ್ಕೆ ಫೋಟೋಶೂಟ್. ಅದೇ ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಆವಾಗವಾಗ ಅವರು ಮಾತಿನಿಂದ ಸ್ಪಷ್ಟಪಡಿಸ್ತಾ ಇರ್ತಾರೆ. ಈಗ DK ಶಿವಕುಮಾರ್ ಹೆಸರನ್ನು ಅವರು ಎಲ್ಲೂ ಕೂಡ ಹೇಳಲಿಲ್ಲ. MB ಪಾಟೀಲ್ ಹೆಸರನ್ನು ಹೇಳಿದರು, ಮುನಿಯಪ್ಪನವ್ರ ಹೆಸರು ಹೇಳಿದರು, ಇದು ಪ್ರಯತ್ನವನ್ನು ಮಾಡಿದ್ರು ಅವರು. ಕೋನ್ ರೆಡ್ಡಿ ಅವ್ರ ಹೆಸರೆಲ್ಲ ಹೇಳ್ಬಿಟ್ರಲ್ಲ. ಉಪಮುಖ್ಯಮಂತ್ರಿ ಒಬ್ಬರು DK ಶಿವಕುಮಾರ್ ಆದಾಗ ಅವರು ಮೊದಲ 6 ತಿಂಗಳಲ್ಲೇ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಹಿಂಗೊಂದು 3-4 ಉಪಮುಖ್ಯಮಂತ್ರಿಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿದರು. ಇವತ್ತು ಮುಖ್ಯಮಂತ್ರಿ ಸ್ಥಾನದ ಪ್ರಶ್ನೆ ಬಂದಾಗ ಕೂಡ ಸಿದ್ದರಾಮಯ್ಯನವರು ಬಹಳ ನೇರವಾಗಿ, ನನಗನ್ಸುತ್ತೆ ಪೊಲಿಟಿಕಲಿ ಎಷ್ಟು ಶ್ರೂಡ್ ಇದ್ದಾರೆ ನೋಡಿ ಅವರು, ನೇರವಾಗಿ ಯಾವುದೇ ಕಾರಣಕ್ಕೂ ಕೂಡ ಅವರು DK ಶಿವಕುಮಾರ್ ಆಗಲಿ ಅಂತಕ್ಕಂಥದ್ದನ್ನು ಎಲ್ಲೂ ಕೂಡ ಬಿಟ್ಟುಕೊಡುವ ಪ್ರಶ್ನೆಯೇ ಉದ್ಭವಿಸಲ್ಲ ಅಂತಕ್ಕಂಥದ್ದನ್ನು ಅವರು ತಮ್ಮ ಮಾತಿನಲ್ಲಿ ಮತ್ತು ತಮ್ಮ ಬಾಡಿ ಲ್ಯಾಂಗ್ವೇಜ್ನಲ್ಲಿ, ತಮ್ಮ ಇಂಟೆಂಟ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರಿಗೆ ರಾಜಕಾರಣ ಅರ್ಥ ಆಗುತ್ತೋ ಅವ್ರಿಗೆ ಅವ್ರ ಮಾತಿನಲ್ಲಿ ಏನು ಮಾತಾಡಿದರು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಹೀಗಾಗಿ ನನಗನ್ಸುತ್ತೆ ಫೋಟೋಶೂಟನ್ನು, ಆ ಇಮ್ಯಾಜಿನೇಷನನ್ನು ಅಷ್ಟು ದೂರ ಸ್ಟ್ರೆಚ್ ಮಾಡಲಿಕ್ಕೆ ಆಗತ್ತಾ ಪೊಲಿಟಿಕಲಿ ಅಂತಕ್ಕಂಥದ್ದು ಪ್ರಶ್ನೆ. ಯಾಕಂದರೆ ಈಗೇನೋ ಸ್ಪೀಕರ್ ಖಾದರ್ ಒಂದು ಹೊಸ ಸಂಪ್ರದಾಯವನ್ನು ಹಾಕ್ಕೊಂಡಿದ್ದಾರೆ. ಈ ಸೆಷನ್ನಲ್ಲೇ ಅಂತ್ಯದಲ್ಲೇ ಬಜೆಟ್ ಸೆಷನ್ನ ಅಂತ್ಯದಲ್ಲೇ ಫೋಟೋಶೂಟ್ ಮಾಡಿಸ್ಬೇಕು ಅಂತಕ್ಕಂಥದ್ದು. ಕೆಲ MLAಗಳು ಇಲ್ಲ ನಮ್ಗೆ ಫೋಟೋ ಬೇಕು, ಯಾಕಂದರೆ ಎಲ್ಲ ಈ ಫೋಟೋಗಳನ್ನು ಮನೆಯಲ್ಲಿ ಎಲ್ಲರೂ ಹಾಕ್ಕೊಳ್ತಾರೆ, ತಮ್ಮ ಮನೆಗಳಲ್ಲಿ ತಮ್ಮ ಕಚೇರಿಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹಾಕ್ಕೊಳ್ತಾರೆ. MLA ಇದ್ದಾಗಲೇ ಇದನ್ನು ಹಾಕೋಬೇಕು ಅನ್ನುವ ಕಾರಣಕ್ಕೋಸ್ಕರವೂ ಕೂಡ ಅನೇಕ ಶಾಸಕರು ಬೆನ್ನು ಹತ್ತಿದ್ದರು ಅನ್ನೋದು ಕೆಲವರು ಹೇಳ್ತಕ್ಕಂಥ ಮಾತು. ಹೀಗಾಗಿ ನನಗನ್ಸುತ್ತೆ ಫೋಟೋಶೂಟನ್ನು ಕಾಂಗ್ರೆಸ್ನ ಆಂತರಿಕ ಜಗಳ ಒಂದು ಕ್ಲೈಮ್ಯಾಕ್ಸ್ಗೆ ಬಂದು ತಲುಪಿದೆ ಅನ್ನೋ ನಿಷ್ಕರ್ಷೆಗೆ ಅದರಿಂದ ಬರಲಿಕ್ಕೆ ಸಾಧ್ಯ ಆಗಲ್ಲ. ಬಟ್ ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಸದನದಲ್ಲಿನ ಮಾತೇನಿದೆ ಅದು ಬಹಳ ಸ್ಪಷ್ಟವಾಗಿದೆ. DK ಶಿವಕುಮಾರ್ ಆಗಾಗ ಹೊರಗಡೆ ಏನು ಸ್ಟೇಟ್ಮೆಂಟ್ ಕೊಡ್ತಿರ್ತಾರೆ, ಎಲ್ಲದಕ್ಕೂ ಕಾಲ ಉತ್ತರಿಸುತ್ತೆ, ನನಗೂ ಒಂದು ಒಳ್ಳೆಯ ಸಮಯ ಬರುತ್ತೆ, ಆ ಒಂದು ಹೇಳಿಕೆಗಳಿಗೆ ಸಿದ್ದರಾಮಯ್ಯನವರು ಬಹಳ ನೇರ ಹೇಳಿದ್ದಾರೆ. ಹೈಕಮಾಂಡ್ ಒಪ್ಪಿದರೆ ನಾನೇ 2 ಬಜೆಟ್ ಮಂಡಿಸ್ತೀನಿ. DK ಶಿವಕುಮಾರ್ ಹೆಸರನ್ನು ಅವರು ಎಲ್ಲೂ ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಸ್ತಾಪಿಸಲಿಲ್ಲ. ಎಸ್, ಮತ್ತು ತಮ್ಮ ಬಾಡಿ ಲ್ಯಾಂಗ್ವೇಜ್ನಲ್ಲಿ ಎಲ್ಲೂ
ನಾನು ಈಲ್ಡ್ ಆಗ್ತಿದ್ದೀನಿ ಅನ್ನೋದನ್ನು ತೋರಿಸ್ಲಿಲ್ಲ. ಕರೆಕ್ಟ್, ಹೌದು. ದಟ್ ಈಸ್ ವೆರಿ ಸಿಗ್ನಿಫಿಕೆಂಟ್ ಆ್ಯಂಡ್ ಇಂಪಾರ್ಟೆಂಟ್ ಅಂತ. ಎಸ್ ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.